ಕರ್ನಾಟಕದ ಕುರ್ಚಿ ಕಚ್ಚಾಟ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿತ್ತು. ಅಧಿವೇಶನದ ಮೊದಲ ದಿನ ಮುಖ್ಯಮಂತ್ರಿಗಳ ಪುತ್ರ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅನ್ನುವಂತ ಮಾತನ್ನ ಹೇಳಿದ್ರು. ಅಧಿವೇಶನದ ಕೊನೆ ದಿನ 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಸಿಎಂ ಮಾತಾಡಿದ್ದಾರೆ. ಹಾಗಾದ್ರೆ ಅವರ ಮಾತಿನ ಹಿಂದಿದ್ಯಾ ಯಾವ್ದಾದ್ರು ದೊಡ್ಡ ರಹಸ್ಯ? ನಾನೇ ಡೈರೆಕ್ಟರ್, ನಾನೇ ಡಿಕ್ಟೇಟರ್, ನಾನೇ ಪ್ರೊಡ್ಯೂಸರ್, ಆಕ್ಟರ್ ಕೂಡ ನಾನೇ ಅಂತ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಈ ಸಿದ್ದು ಅವರ ಡೈಲಾಗಿನಿಂದ ಫುಲ್ ಆಕ್ಟಿವ್ ಆಗಿದೆ ಸಿಎಂ ಬಣ. ಸಿಎಂ ಹೇಳಿಕೆ ಬೆನ್ನಲ್ಲೇ ಆಪ್ತ ಬಳಗದಲ್ಲಿ ಜೋಶ್ ಹೆಚ್ಚಾಗ್ತಾ ಇದೆ. ಅಧಿವೇಶನದ ಕೊನೆಯ ದಿನ ಮುಖ್ಯಮಂತ್ರಿಗಳು ಕೊಟ್ಟಂತಹ ಈ ಸ್ಫೋಟಕ ಹೇಳಿಕೆ ಅವರ ಆಪ್ತ ವಲಯದಲ್ಲಿ ತೀವ್ರ ಹುಮ್ಮಸ್ಸಿಗೆ ಕಾರಣ ಆಗ್ತಾ ಇದೆ. ಇನ್ನುಳಿದ ಅವಧಿಗೂ ನಾನೇ ಸಿಎಂ ಅನ್ನೋ ಮೂಲಕ ಒಂದು ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಸದ್ಯ ಅಧಿವೇಶನ ಮುಗಿಸಿ ಬೆಂಗಳೂರಿಗೆ ಶಾಸಕರು ಮತ್ತು ಸಚಿವರು ವಾಪಸ್ ಆಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಲ್ಲಿ ನಡೀತಾ ಇದ್ದಂತಹ ಡಿನ್ನರ್ ಮೀಟಿಂಗ್ಗಳು, ಲಂಚ್ ಮೀಟಿಂಗ್ಗಳು ಬೆಳಗಾವಿಗೆ ಶಿಫ್ಟ್ ಆಗಿತ್ತು. ಅದರ ಜೊತೆಗೇನೆ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಮಾತನ್ನ ಮತ್ತೆ ಬೆಳಗಾವಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಪುನರುಚ್ಚರಿಸಿದ್ದಾರೆ. ಮಾಡ್ತಿರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರಕ್ಕೂ ನೀವೇ ಇರಬೇಕು ಅಂತ ಅಷ್ಟೇ. ಪರವಾಗಿರೋರು ನೀವು ಅರ್ಥನೆ ಮಾಡ್ಕೋತಾ ಇಲ್ಲಲ್ಲ, ನಾನೇ ಇರ್ತೀನಿ ಅಷ್ಟೇ ಹೇಳಿ. ಈಗ ತಿರುಗಿ ಏನ್ ನೋಡ್ತೀರಿ ಅಧ್ಯಕ್ಷರೇ? ನಾನು ಈಗ ನಾವು ನಿಮ್ ಪರ ಇರೋರು ಸರ್, ನೀವ್ ಯಾಕೆ ಆಯ್ತು? ಈಗ ಕೂತ್ಕೊಳ್ಳಿಗೆ ನೀವು ಕೂತ್ಕೊಳ್ಳಪ್ಪ ಮುನಿರ ಕೂತ್ಕೊ. ಇಲ್ಲ 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 ಮಾತು ಕೇಳ್ಬೇಕು. ಮುನಿರತ್ನ ಅವರೇ, ಈಲ್ಡಾಗದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀರಿ? ನೋಡಿ ಮುಖ್ಯಮಂತ್ರಿ ಆಗಿರ್ಲಿ ಅಂತ ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದು ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ. ಒಂದೇ ಒಂದ್ ಸಾರಿ ಇದ್ರ ನೋಡ್ಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು ಹೈಕಮಾಂಡ್ 5 ವರ್ಷ. ಅಶೋಕ್ ಅವರೇ 5 ವರ್ಷ ಪಕ್ಷದ ನಾಯಕ ಸರ್. ಯಾಕೆ ಅವ್ರ ಮೇಲೆ ವಿಶ್ವಾಸ ಮುಖ್ಯಮಂತ್ರಿ ಅವರು ಯಾರು ಹೇಳ್ತಾ ಇಲ್ಲ ಸರ್. ಮುಂದಿನ 2 ವರ್ಷ ಆಯ್ತಲ್ಲ, ನೀವ್ ಹೇಳಿ ನೋಡೋಣ. ಪಾಪ ಅಧ್ಯಕ್ಷ ಯಡಿಯೂರಪ್ಪನು ಹೇಳ್ತಾ ಇದ್ರು, ನಾವು ಹೈಕಮಾಂಡ್ ಪಾರ್ಟಿ ಕೇಳಿ ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ ಮುಖ್ಯಮಂತ್ರಿಗಳಾದ್ರಿ ಸರ್. ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದ್ದೀರಿ ಸರ್? ಎಷ್ಟು ಬಾರಿ ಆಗಿದ್ರೆ ಅಪೋಸಿಷನ್ ಲೀಡರ್ ಸರ್? ನಮಗೆ ವಿಶ್ವಾಸ ಇದೆ. ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್ 5 ವರ್ಷ. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್. ನಮ್ಗೆ ಗೊತ್ತು, ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು. ನೋಡಿ, ಇಲ್ಲ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು 2.5 ವರ್ಷ ಸರ್. ಅಶೋಕ್ ಅವರು ಸರಿ ಮಾಡ್ಕೊಳ್ಳಿ ಅಷ್ಟೇ. ಸರಿ ಮಾಡ್ಕೊಳ್ಳಿ, ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಶೋಕ್ ಅವರೇ ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸರ್. ಯಾವ ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ. ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇದೇ ಸಮಸ್ಯೆ ಸರ್.
ಇಲ್ಲೇ ಸಮಸ್ಯೆ ಇರೋದು. ಎಲ್ಲೂ ಸಮಸ್ಯೆ ಇಲ್ಲ. ಅದೇ ಜಾತಕದಲ್ಲಿ ಜಾತಕದಲ್ಲಿ ಸಮಸ್ಯೆ ಇದೆ. ಯಾವ ಸಮಸ್ಯೆ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ. ಸರ್ ಒಂದ್ ನಿಮಿಷ ಸರ್. ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ. ಮೊದಲು ಇನ್ನು ಸಿಎಂ ಬಣದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂತ ಈ ಸ್ಟೇಟ್ಮೆಂಟ್ ನಿಂದ ಜೋಶ್ ಹೆಚ್ಚಾದ್ರೆ ಡಿಸಿಎಂ ಬಣದ ಶಾಸಕರಲ್ಲಿ ಸಂಚಲನ. ಸಿಎಂ ದಿಢೀರ್ ಹೇಳಿಕೆಯಿಂದ ಗೊಂದಲಕ್ಕೆ ಒಳಗಾಗಿದ್ದಾರೆ ಬೆಂಬಲಿಗರು. ಬಟ್ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಇಷ್ಟ ದೇವರ ಮೊರೆ ಹೋಗಿದ್ದಾರೆ ಡಿಕೆಶಿ. ನಾವು ಅಂಟಮಾಸ್ ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳೋದಷ್ಟೇ ಅಂತ ಹೇಳ್ತಾ ಇದ್ರು. ಬಟ್ ಇದೀಗ ಇಷ್ಟ ದೇವರ ಆಶೀರ್ವಾದ ಸಿಗ್ತಾ ಇದ್ದಂತೆ ಡಿಕೆ ಕೂಡ ಫುಲ್ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಸಿಎಂ ಹೇಳಿಕೆಯ ಮಾಹಿತಿ ಪಡೆದು ಕೂಡಲೇ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಮತ್ತು ನನ್ನ ಮಧ್ಯೆ ಒಪ್ಪಂದ ಆಗಿರೋದು ನಿಜ ಅಂತ ಹೇಳಿದ್ದಾರೆ. ಬಟ್ ಹಂಗಂದ್ರೆ ಈ ಸ್ಟೇಟ್ಮೆಂಟ್ ಯಾಕೆ ಬಂತು? ಗೌಪ್ಯವಾಗಿ ಇದ್ದಂತ ಒಪ್ಪಂದವನ್ನ ಡಿಕೆ ಬಹಿರಂಗ ಪಡಿಸಿದ್ದಾದ್ರೂ ಯಾಕೆ? ಇದರ ಹಿಡನ್ ಅಜೆಂಡಾ ಏನು ಅನ್ನುವಂತ ಪ್ರಶ್ನೆ. ಡಿಸಿಎಂ ಡಿಕೆಶಿ ಸಿಎಂ ಆಗುವ ಕಾಲ ಹತ್ತಿರ ಬಂದೇ ಬಿಡ್ತಾ ಅನ್ನುವಂತ ಚರ್ಚೆ ಈ ಸ್ಟೇಟ್ಮೆಂಟ್ಗಳಿಂದ ಸದ್ಯ ಹುಟ್ಕೊಳ್ತಾ ಇದೆ. ಪರ ಇಲ್ಲ ರೆಕಮೆಂಡ್ ಇರೋದಕ್ಕೆ ಅವ್ರು ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರಿಗೆ ನಾನು ಅವರಿಬ್ರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ಆ ಪ್ರಕಾರ ಇಬ್ರು ಮಾತಾಡಿದ್ವಿ. ಹೈಕಮಾಂಡ್ ಅವ್ರ ಪರ ಇಲ್ಲ ರೆಕಮೆಂಡ್ ಇರೋದಕ್ಕೆ ಅವ್ರು ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರಿಗೆ ನಾನು ಅವರಿಬ್ರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ಆ ಪ್ರಕಾರ ಇಬ್ರು ಮಾತಾಡಿದ್ವಿ. ಹೈಕಮಾಂಡ್ ಅವ್ರ ಪರ ಇಲ್ಲ ರೆಕಮೆಂಡ್ ಇರೋದಕ್ಕೆ ಅವ್ರು ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರಿಗೆ ನಾನು ಅವರಿಬ್ರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ಆ ಪ್ರಕಾರ ಇಬ್ರು ಮಾತಾಡಿದ್ವಿ. ಹೈಕಮಾಂಡ್ ಅವ್ರ ಪರ ಇಲ್ಲ ರೆಕಮೆಂಡ್ ಇರೋದಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿ, ಬೆಳಗಾವಿಯಲ್ಲಿ ನಡೆದಂತಹ ಸಾಲು ಡಿನ್ನರ್ ಮೀಟಿಂಗ್ಗಳು ಮುಖ್ಯಮಂತ್ರಿಗಳಲ್ಲಿ ಹೊಸದೊಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಾಗೆ ಡಿಕೆ ಶಿವಕುಮಾರ್ ಅವರು ಬಹಿರಂಗ ಪಡಿಸ್ಬಿಟ್ಟಿದ್ದಾರೆ ಇಷ್ಟು ದಿನ ಗೌಪ್ಯವಾಗಿದ್ದಂತ ಒಪ್ಪಂದ ವಿಚಾರವನ್ನ. ಎರಡೂ ಟೀಮ್ಗಳ ನಡುವೆ ಈ ಕುರ್ಚಿ ಕಚ್ಚಾಟ ಈಗ ಯಾವ ಹಂತಕ್ಕೆ ಹೋಗ್ತಿದೆ ಅಂತ? ಪ್ರಜ್ವಲ, ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದನೂ ಕೂಡ ಡೇ ಒನ್ ಇಂದನೂ ಕೂಡ ಪ್ರತಿದಿನ ಕೂಡ ಸಿಎಂ ಬದಲಾಗ್ತಾರೆ, ಡಿಸಿಎಂ ಬದಲಾಗ್ತಾರೆ, ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ, ಏನು ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಸುದ್ದಿಗಳು ಹರಿದಾಡ್ತಾ ಇತ್ತು. ಆದ್ರೆ ಹೈಕಮಾಂಡ್ ಕೂಡ ಸಿಎಂ ಡಿಸಿಎಂಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಯಾರು ಕೂಡ ಕುರ್ಚಿ ಬಗ್ಗೆ ಯಾರು ಕೂಡ ಮಾತಾಡೋದು ಬೇಡ, ಅದೇನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ ನಿಮ್ಮಿಬ್ಬರ ಮಧ್ಯೆ ಒಪ್ಪಂದ ಮಾಡಿಕೊಂಡು ಹೈಕಮಾಂಡ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಸಿಎಂ ಮತ್ತೆ ಡಿಸಿಎಂಗೆ ಒಂದು ಲಂಚ್ ಮಾಡೋದಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಇಬ್ರು ಕೂಡ 2 ಬಾರಿ ಲಂಚ್ ಬ್ರೇಕ್ ಅನ್ನ ಮಾಡಿ ಇಬ್ರು ನಾವು ಅಣ್ಣ ತಮ್ಮ ಇದ್ದಂಗೆ ಇದ್ದೇವೆ, ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ರೀತಿ ನಾವು ನಡೆದುಕೊಳ್ತೇವೆ, ನಮ್ಮಲ್ಲಿ ಯಾವುದೇ ರೀತಿಯಂತ ಒಪ್ಪಂದ ಕೂಡ ಆಗಿಲ್ಲ, ಪವರ್ ಶೇರಿಂಗ್ ಕೂಡ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಕಳೆದ ವಾರ ಕೂಡ ಸಿಎಂ ಕೂಡ ಅದೇ ರೀತಿಯಲ್ಲಿ ಕೂಡ ಡಿಸಿಎಂ ಕೂಡ ಸ್ಪಷ್ಟಪಡಿಸಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಸದನದಲ್ಲಿ ಏನ್ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಸದನದಲ್ಲಿ ಪ್ರಶ್ನೆಗಳು ಬಂದಿತ್ತು. ಆ ಪ್ರಶ್ನೆಗೆಲ್ಲವನ್ನು ಕೂಡ ಉತ್ತರವನ್ನು ಕೊಡಬೇಕಾಯ್ತು. ಆ ಉತ್ತರವನ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ವಿಪಕ್ಷದವರು ನೀವು ಸಿಎಂ ಆಗಿ ಮುಂದುವರಿಸ್ತಾರಾ, ನೀವು ಕೊಟ್ಟಂತ ಭರವಸೆಗಳನ್ನ ನೀವೇ ಈಡೇರಿಸ್ತೀರಾ, ನೀವೇ ಮುಖ್ಯಮಂತ್ರಿಗಳಾಗಿ ಶಂಕುಸ್ಥಾಪನೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಿಚಾಯಿಸುವಂತ ಕೆಲಸವನ್ನ ಬಿಜೆಪಿ ಸದಸ್ಯರು ಮಾಡಿದ್ರು. ಹೀಗಾಗಿ ಬಿಜೆಪಿ ಅವರಿಗೆ ಕೌಂಟರ್ ಕೊಡುವಂತ ಭರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೌದು ಈಗಲೂ ಕೂಡ ನಾನೇ ಸಿಎಂ, ಮುಂದೇನು ಕೂಡ ನಾನೇ, ಹೈಕಮಾಂಡ್ ನನ್ನ ಪರವಾಗಿದೆ, ಹೈಕಮಾಂಡ್ ಒಪ್ಪಿದ್ರೆ ಮುಂದೇನು ಕೂಡ ನಾನೇ ಸಿಎಂ ಆಗಿ ಮುಂದುವರಿಸ್ತೇನೆ ಅಂತ ಕೂಡ ಹೇಳಿದ್ರು. ಅದ್ರ ಜೊತೆ ಒಂದಷ್ಟು ಜೋಶ್ನಲ್ಲಿ ಒಂದಷ್ಟು ಡೈಲಾಗ್ಗಳನ್ನು ಕೂಡ ಹೊಡೆದಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಾನೇ ಆಕ್ಟರು, ಡೈರೆಕ್ಟರು ನಾನೇ, ಪ್ರೊಡ್ಯೂಸರ್ ನಾನೇ, ಡಿಕ್ಟೇಟರ್ ನಾನೇ, ಆದ್ರೆ ನಿಮ್ಮಲ್ಲಿ ಆ ರೀತಿಯಾಗಿಲ್ಲ, ನಾನೇ ಸ್ಪಷ್ಟವಾಗಿ ಸಿಎಂ ಆಗಿ ಮುಂದುವರಿತೇನೆ ಅಂತ ಹೇಳ್ಬಿಟ್ಟು ಸ್ಪಷ್ಟೀಕರಣವನ್ನ ಸಿದ್ದರಾಮಯ್ಯ ಅವರು ವಿಪಕ್ಷದವ್ರ ಕೈ ಕೊಟ್ಟಿದ್ರು. ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದಂತ ಡಿಕೆ ಶಿವಕುಮಾರ್ ತಮ್ಮ ಇಷ್ಟ ದೇವತೆಯ ಆಶೀರ್ವಾದನ ಪಡೆದ ನಂತರ ಸಿಎಂ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೂಡ ಇದೇ ಮೊದಲನೇ ಬಾರಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲ, ಡಿಕೆ ಸಿಎಂ ಮತ್ತೆ ನಮ್ಮ ನಡುವೆ ಒಪ್ಪಂದ ಆಗಿದೆ, ನಾವಿಬ್ರು ಕೂಡ ಸೇರಿನೇ ಹೈಕಮಾಂಡ್ ಅನ್ನ ಒಪ್ಪಿಸಿದ್ದೇವೆ, ಹೀಗಾಗಿ ಒಪ್ಪಂದ ಆಗಿರೋದು ನಿಜ ಆಗ್ಬಿಟ್ಟು ಇಷ್ಟು ದಿವಸ ಮೌನವಾಗಿದ್ದಂತ ಡಿಕೆಶಿ ಮೊದಲನೇ ಬಾರಿಗೆ ಹೌದು ಒಪ್ಪಂದ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು
ಇದುವರೆಗೂ ಕೂಡ DKಶಿ ಆಗಿರ್ಬೋದು ಒಪ್ಪಂದ ಆಗಿರೋದ್ ಬಗ್ಗೆ ಮಾತುಕತೆನ ಆಡಿಲ್ಲ. 2.5 ವರ್ಷ ನಂತರ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗಿದೆ ಅಂತಾನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದುವರೆಗೂ ಕೂಡ ಹೇಳಿಲ್ಲ. ಹೀಗಾಗಿ Okay. ಪರೋಕ್ಷವಾಗಿ ಡೈರೆಕ್ಟ್ ಆಗಿ ಇವತ್ತು ಆಕಾಡಕ್ಕಿಳಿದಂತಿದೆ. ಬೆಳಗಾವಿಯಲ್ಲಿ ನಡೆದಂತ ಕದನದಲ್ಲಿ ನೇರವಾಗಿ ಏನು ಸ್ವಪಕ್ಷದ ಸರ್ಕಾರದಲ್ಲೇ ಇವರ ಸಿಎಂ DCM ನಡುವೆ ಕಾಳಗ ಶುರುವಾಗಿದೆ. ಆ ಒಂದು ಕಾಳಗ ಈಗ ಬೆಂಗಳೂರಿನಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದ್ ನೋಡ್ಬೇಕಿದೆ. ವೆಲ್ ಶಶಿಧರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.